ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನಲ್ಗೆ ಸ್ವಾಗತ. ನಾನು ಚಂದ್ರಿಕಾ. ಪ್ರಯಾಗ್ರಾಜ್ನಲ್ಲಿ ನಡೆದ ಭವ್ಯ ಮಹಾಕುಂಭ ಮೇಳ ನೆನಪಿದೆಯೇ? ಅಲ್ಲಿ ತನ್ನ ಸೌಂದರ್ಯ ಮತ್ತು ಭಕ್ತಿಯಿಂದ ಇಡೀ ದೇಶದ ಗಮನ ಸೆಳೆದಿದ್ದವರು ಇಂದೋರ್ ಮೂಲದ ಮೋನಾಲಿಸಾ ಭೋಸ್ಲೆ. ಈಗ ಅದೇ ಮೋನಾಲಿಸಾ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಆದ್ರೆ ಈ ಬಾರಿ ಅವರ ವೈಯಕ್ತಿಕ ಜೀವನದ ಕಾರಣಕ್ಕೆ. ಹೌದು, ಮೋನಾಲಿಸಾ ಅವರು ನಟ ಫರ್ಮಾನ್ ಖಾನ್ ಅವರನ್ನು ಕೇರಳದಲ್ಲಿ ವಿವಾಹವಾಗಿದ್ದಾರೆ. ಇವರ ಮದುವೆ ಬಗ್ಗೆ ನಮ್ಮ ಸಪ್ತಶ್ವ ಯೂಟ್ಯೂಬ್ ಚಾನೆಲ್ ನಲ್ಲಿ ಒಂದು ಸೆಗ್ಮೆಂಟ್ ಕೂಡ ಮಾಡಿದ್ವಿ. ಈ ಮದುವೆ ಬಗ್ಗೆ ಈಗಾಗಲೇ ಎಲ್ಲರಿಗೂ ಗೊತ್ತೇ ಇದೆ. ಈ ಮದುವೆಯ ಫೋಟೋಗಳು ವೈರಲ್ ಆಗ್ತಿದ್ದಂತೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಲವ್ ಜಿಹಾದ್ ಎಂಬ ಆರೋಪಗಳು ಕೇಳಿ ಬರ್ತಾ ಇವೆ. ಈ ಎಲ್ಲಾ ವಿವಾದಗಳಿಗೆ ಈಗ ಈ ನವಜೋಡಿಗಳು ನೇರವಾಗಿ ಉತ್ತರಿಸಿದ್ದಾರೆ. ಮೋನಾಲಿಸಾ ಭೋಸ್ಲೆ ಅವರು ಕುಂಭಮೇಳದ ಸಮಯದಲ್ಲಿ ಹಿಂದೂ ಸಂಪ್ರದಾಯದ ಉಡುಪಿನಲ್ಲಿ ಮಿಂಚಿ ಎಲ್ಲರ ಮನ ಗೆದ್ದಿದ್ರು. ಆದ್ರೆ ಈಗ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ನಟ ಫರ್ಮಾನ್ ಖಾನ್ ಅವರನ್ನು ಮದುವೆಯಾಗಿರುವುದು ಹಲವರಿಗೆ ಅಚ್ಚರಿ ಮೂಡಿಸಿದೆ. ಕೇರಳದಲ್ಲಿ ನಡೆದ ಇವರ ವಿವಾಹ ಈಗ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗುತ್ತಿದ್ದು, ಅಂತರ್ಧರ್ಮೀಯ ವಿವಾಹದ ಕಾರಣ ಇದು ಕೇವಲ ಮದುವೆಯಾಗಿ ಉಳಿಯದೆ ಧಾರ್ಮಿಕ ಮತ್ತು ರಾಜಕೀಯ ಬಣ್ಣ ಪಡೆದುಕೊಂಡಿದೆ. ತಮ್ಮ ಮದುವೆಯ ಬಗ್ಗೆ ಕೇಳಿ ಬರುತ್ತಿರುವ ಲವ್ ಜಿಹಾದ್ ಆರೋಪಗಳನ್ನು ಮೋನಾಲಿಸಾ ಮತ್ತು ಫರ್ಮಾನ್ ಖಾನ್ ದಂಪತಿ ಸ್ಪಷ್ಟವಾಗಿ ತಳ್ಳಿ ಹಾಕಿದ್ದಾರೆ. ನಮ್ಮದು ಪ್ರೀತಿಯ ಮದುವೆಯ ಹೊರತು ಇಲ್ಲಿ ಯಾವುದೇ ಒತ್ತಡವಿಲ್ಲ ಎಂದು ಹೇಳಿದ್ದಾರೆ. ಇನ್ನು ಮತಾಂತರದ ಬಗ್ಗೆ ಮಾತನಾಡುತ್ತಾ, ನಾವಿಬ್ರು ನಮ್ಮ ಮೂಲ ಧರ್ಮದಲ್ಲಿಯೇ ಇದ್ದೇವೆ, ಮದುವೆಯಾಗಿ ಯಾರು ಕೂಡ ಮತಾಂತರಗೊಂಡಿಲ್ಲ ಎಂದು ಮೋನಾಲಿಸಾ ಸ್ಪಷ್ಟಪಡಿಸಿದ್ದಾರೆ. ಇಬ್ಬರು ತಮ್ಮ ತಮ್ಮ ಧರ್ಮದ ಆಚರಣೆಗಳನ್ನು ಮುಂದುವರಿಸುವುದಾಗಿ ತಿಳಿಸಿದ್ದಾರೆ. ಇಂದೋರ್ ಮೂಲದವರಾದ ಇವರು ಮದುವೆಗೆ ಕೇರಳವನ್ನು ಆರಿಸಿಕೊಂಡಿದ್ದು ಯಾಕೆ ಎಂಬ ಕುತೂಹಲಕ್ಕೂ ಇವರು ಉತ್ತರ ಕೊಟ್ಟಿದ್ದಾರೆ. ಮತಾಂತರವಾಗದೆ ಮದುವೆಯಾಗಲು ಇರುವ ವಿಶೇಷ ವಿವಾಹ ಕಾಯ್ದೆಯಡಿ ಇವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಒಟ್ಟಿನಲ್ಲಿ ಮಹಾಕುಂಭ ಮೇಳದಲ್ಲಿ ಮಿಂಚಿದ ಮೋನಾಲಿಸಾ ಈಗ ಖಾನ್ ಮನೆತನದ ಸೊಸೆಯಾಗಿದ್ದಾರೆ. ಲವ್ ಜಿಹಾದ್ ಎಂಬ ಟೀಕೆಗಳ ನಡುವೆಯೂ ಈ ಜೋಡಿ ನಮ್ಮ ಪ್ರೀತಿಗೆ ಧರ್ಮದ ಅಡ್ಡಿ ಇಲ್ಲ ಎಂದು ಸಾರಿದ್ದಾರೆ. ಈ ಅಂತರ್ಧರ್ಮೀಯ ವಿವಾಹದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಕೇವಲ ಪ್ರೀತಿಯೋ ಅಥವಾ ಟೀಕಾಕಾರರು ಹೇಳುವಂತೆ ಬೇರೇನಾದ್ರೂ ಇದೆಯೋ? सर ऐसा नहीं है, मैंने हिंदू रीति रिवाज से शादी की है। मोनालिसा हिंदू है, मैंने उसकी खुशी जो जैसे मोनालिसा बोलेगी मैं उसी तरीके से किया, क्योंकि मैं उसकी खुशी चाहता हूँ, उससे प्यार करता हूँ। तो ऐसा कुछ नहीं है, प्यार में ऐसा कुछ नहीं होता कि कन्वर्ट करना ही जरूरी है कि मैं हिंदू बन जाऊँ या मुसलमान बन जाए, ऐसा कुछ नहीं है। सब धर्म बराबर है। मैं क्या मैं उत्तर प्रदेश से, यूपी में उत्तर प्रदेश से ही है, डिस्ट्रिक्ट हाँ बागपत डिस्ट्रिक्ट से, बागपत डिस्ट्रिक्ट से। लेकिन अभी इसमें इशू है वो नहीं है ना, आपका एज ग्रुप। हाँ एज ग्रुप, एज में आपको दिखा देता हूँ। देखो ये मोनालिसा का आधार कार्ड है, इसमें आप एज देख सकते हो 1/1/2000। वो आधार कार्ड हमारे पास है, वो ओके। उनका नाम तो पहला मोनी को नहीं मोनालिसा मोनालिसा भोसले। आपका नाम मोनालिसा है। पहले से मेरा नाम है मोनालिसा भोसले। इसके तरीके से और ये सब पुलिस यहाँ की सरकार ने बहुत मदद की, उनका भी बहुत बहुत धन्यवाद। हम लोग पूछे कि आपका जो रिकॉर्ड्स है, आपका जो बर्थ सर्टिफिकेट या जो भी रिकॉर्ड्स आपका पास है, उसमें आपका नाम क्या है? मोनालिसा भोसले। मोनालिसा भोसले मेरा सरनेम है भोसले। लेकिन इसमें आधार कार्ड में मोनालिसा है इसका। एक 2000 है किसका? एक 2001 अभी आपको ഞങ്ങളുടെ അമ്പലത്തിൽ വെച്ചാണ് ഇവരുടെ കല്യാണം सर ये इसका ഞങ്ങൾ വെരിഫൈ बर्थ सर्टिफिकेट है, आप देख लो इसका बर्थ सर्टिफिकेट है, इसमें 1/1/2008 वो 2008 बर्थ सर्टिफिकेट हाँ बर्थ सर्टिफिकेट भी है। किधर का है वो? ये ക്ഷേത്രത്തിലുള്ള കല്യാണം बेटा वही भेज देना, हम लोग मध्य तो प्रदेश का अरे बोलिए। ये बर्थ सर्टिफिकेट है उनका, उन्हीं जहाँ उनका जन्म हुआ लोग देख सकते हैं। अच्छा वो कौन सा सर्टिफिकेट कौन सा जगह का है? मध्य प्रदेश ये मध्य प्रदेश का है। एक मिनट। तो ऐसा कुछ नहीं है, ये अडल्ट है। आधार कार्ड भी उधर से किया था? आधार कार्ड भी सब कुछ उधर का, पैन कार्ड, आधार कार्ड। ये सब कुछ उधर है। अभी क्या है लीगल? ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.